వెల్కమ్ టు స్టార్ 9 న్యూస్. కంప్లీ మూడవసారి దేశ ప్రధానిగా నరేంద్ర మోడీ ప్రమాణ స్వీకారం చేసిన నేపథ్యంలో పట్టణంలోని అంబేద్కర్ సర్కిల్ ఎదుట బీజేపీ నేతలు సంబరాలు చేసుకున్నారు. బీజేపీ నియోజకవర్గ అధ్యక్షుడు అల్లల్లి వీరేష్ మాట్లాడుతూ నరేంద్ర మోదీ అభివృద్ధి పనులను దేశ ప్రజలు మెచ్చుకున్నారని, ఎన్డీఏకు మెజారిటీ ఇచ్చి మళ్లీ నరేంద్ర మోదీని ప్రధాని చేయాలని పందెం కాస్తున్నారన్నారు. దీని ప్రకారం ఎన్డీఏ కూటమిలోని పార్టీల మద్దతుతో దేశ ప్రధానిగా నరేంద్ర మోడీ మూడోసారి అధికారాన్ని చేపట్టారు. అధికారంలోకి వచ్చిన తర్వాత దేశంలోని పార్లమెంటరీయన్లందరితో కలిసి 100 రోజుల్లోనే ప్రజలకు సుపరిపాలన అందించి ప్రజల మదిలో నిలిచిపోవాలని, అందుకనుగుణంగా సమగ్ర అభివృద్ధికి కృషి చేస్తానని మోదీ ప్రణాళిక రూపొందించారు. భారతదేశం మరింత అభివృద్ధి చెందిన దేశంగా మారుతుంది అనడంలో ఎలాంటి సందేహం లేదని, మోదీ పాలన స్వర్ణయుగం కానుందన్నారు. అదే సమయంలో బాణసంచ కాల్చి మిఠాయిలు పంచిపెట్టారు. ఈ సందర్భంగా బీజేపీ నియోజకవర్గ ప్రధాన కార్యదర్శి జి సుధాకర్, మున్సిపల్ కౌన్సిలర్ సిఆర్ హనుమంత, ఆర్ ఆంజనేయ, పి బ్రహ్మయ్య, రాజారావు, బి సిద్దప్ప, పురుషోత్తం, లింగనగౌడ, అగలి పంపాపతి, శ్రీనివాస్, బి రమేష్, చంద్రకాంత్ రెడ్డి, బికే విరూపాక్షి, కట్టె విశ్వ, నాగేంద్ర, మురళీమోహన్ రెడ్డి, ప్రభు, బీజేపీ కార్యకర్తలు తదితరులు పాల్గొన్నారు. ಎಲ್ಲ ರೀತಿಯ ಒಂದು ಶುಭಾಕಾಂಕ್ಷೆ ಇರಲಿ ಅಂತ ನಾವೆಲ್ಲರೂ ಬಯಸಬೇಕು. ಅದರಿಂದ ನಮ್ಮ ದೇಶದ ಅತ್ಯಂತ ಒಳಿತಾಗುತ್ತೆ. ಅಜೆಂಡಾ ಬಹಳ ನಿಖರವಾಗಿದೆ. ಇನ್ನು 100 ವರ್ಷ ಮುಂದಿನ ಪ್ಲಾನಿಂಗ್ ಅಲ್ಲ, 100 ವರ್ಷದ ಪ್ಲಾನಿಂಗ್ ಇದೆ. ದೇಶಕ್ಕೆ ಹೆಂಗಿರಬೇಕು, ನೆಕ್ಸ್ಟ್ ಇಂದಿನಿಂದ ನೆಕ್ಸ್ಟ್ ಒಂದು 100 ವರ್ಷದಲ್ಲಿ ಹೇಗಿರಬೇಕು ದೇಶ ಅನ್ನೋ ಕೂಡ ಒಂದು ಕನಸಿದೆ ಎಲ್ಲರ ಹತ್ರ. ಭಾಳಷ್ಟು ಕೆಲಸಗಳು ನಡಿಬೇಕಾಗಿದೆ. 60 ವರ್ಷದ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ನಡೆಯದೇ ಇರುವಂಥ ಕೆಲಸಗಳು ಇವತ್ತು ನಾವು ಕೆಟ್ಟ ಕಾಯ್ದೆಗಳನ್ನೆಲ್ಲ ತೆಗಿಬೇಕು ಇದೆ. ಸಂವಿಧಾನಕ್ಕೆ ಯಾವ ಕೊರತೆಯೂ ಇಲ್ಲ. ಸಂವಿಧಾನದಲ್ಲಿ ಏನು ಚೇಂಜಸ್ ಬರಲ್ಲ. ಮೋದಿಯವರ ಆದಂಗೆ ಯಾವ ಬಡ ಕುಟುಂಬದಿಂದ ಯಾವುದೇ ಜಾತಿಯವರು ಕೆಳವರ್ಗದವರು ಅನ್ನಂಗೇ ಇಲ್ಲ. ಈಗ ಕೆಳವರ್ಗದವರು ಯಾರೇ ಇರಲಿ, SC ST ಇದ್ರು ಕೂಡ ಅವರ ಮಾನಸಿಕತೆ ಹೆಂಗಿದೆ ಅಂದರೆ, ಅವನು ಸೈನ್ಯದಲ್ಲಿದ್ದರೆ ಕ್ಷತ್ರಿಯ, ಅವರು ಟೀಚರ್ ಆಗಿದ್ದರೆ ಬ್ರಾಹ್ಮಣ. ಅದು ನಮ್ಮ ವರ್ಣ ವ್ಯವಸ್ಥೆ. ಇದನ್ನೆಲ್ಲ ಕುಲಗೆಡಿಸಿದ್ದು ಬ್ರಿಟಿಷರು ಮತ್ತು ತದನಂತರ ಕಾಂಗ್ರೆಸ್. ಈ ವರ್ಣ ವ್ಯವಸ್ಥೆಯನ್ನು ಸರಿಯಾಗಿ ನಾವೆಲ್ಲರೂ ತಿಳುವಳಿಕೆ ಮಾಡಬೇಕು. ನಮ್ಮ ಸಹೋದರಿಗೆಲ್ಲ ಎಲ್ಲ ಕುಟುಂಬದವರಿಗೆ ಇವತ್ತು ಹರಿಜನ ಮಿಲಿಟರಿಯಲ್ಲಿದ್ದರೆ ಅವನು ಕ್ಷತ್ರಿಯ ಅಂತಲೇ ಕರಿಬೇಕು ನಾವು. ಅದೇ ನಮ್ಮ ವರ್ಣ ವ್ಯವಸ್ಥೆ ಭಾರತೀಯತೆ. ಅದನ್ನು ಸರಿಯಾಗಿ ಎಲ್ಲರೂ ನಾವು ನಮ್ಮ ಒಂದು ಕರ್ತವ್ಯ ಇದೆಲ್ಲರಿಗೂ ತಿಳಿಸೋದು. ಇವತ್ತಿನ ನಮ್ಮ ದೇಶದ ಒಂದು ಆರ್ಥಿಕ ಒಂದು ಸ್ಥಾನ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ 3ನೇ ಬಾರಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಕಂಪ್ಲಿ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರೆಲ್ಲ ನಾವು ಸಂಭ್ರಮ ಮಾಡ್ತಾ ಇದ್ದೀವಿ. ನಾಳೆಯಿಂದ ಅವರು ಒಂದು ನೂತನ ಒಂದು ಪ್ರಧಾನಿಗಳಾಗಿ ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಒಳಿತಿಗಾಗಿ ಅವರು ಹಗಲಿರುಳು ದುಡ್ತಾರೆ ಅಂತ ಹೇಳುತ್ತಾ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ನಾವು ಅಭಿವೃದ್ಧಿ ಕಾಣ್ತೀವಿ. NDA ಒಂದು ಸರ್ಕಾರ 5 ವರ್ಷ ಸುಸರ್ಜಿತವಾಗಿ ನಡೀತದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಷ್ಟಪಡ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಮಾತಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ಅವಧಿಗೆ ಸತತವಾಗಿ ಪ್ರಮಾಣ ವಚನ ಈಗ ತಾನೇ ದೆಹಲಿಯಲ್ಲಿ ಸ್ವೀಕರಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಒಂದು ನಾಯಕರು ನರೇಂದ್ರ ಮೋದಿಜಿಯವರಿಗೆ ನಮ್ಮ ಕಂಪ್ಲಿಯ ಮಂಡಲದ ವತಿಯಿಂದ ಎಲ್ಲರೂ ಒಂದು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದ್ರೆ ಈ ದೇಶನ ರಕ್ಷಣಾ ವ್ಯವಸ್ಥೆಯನ್ನ ಕಾಪಾಡಿ ನಿಮ್ಮನ್ನೆಲ್ಲ ಸುಭದ್ರವಾಗಿ ಕಾಣತಕ್ಕಂಥ ಒಬ್ಬ ಪ್ರಧಾನಿ 15 ವರ್ಷದಿಂದ ತಾವು ತಮ್ಮ ಮನೆ ಕೆಲಸ ಬಿಟ್ಟು ನಮ್ಮನ್ನೆಲ್ಲರನ್ನ ಕಾಪಾಡ್ತಾ ಇದ್ದಾರೆ. ಹಂಗಾಗಿ ನಾವೆಲ್ಲರೂ ಅವರಿಗೆ ಮುಂದಿನ ದಿನಮಾನದಲ್ಲಿ ಬೆಂಬಲವಾಗಿ ನಿಂದಿರಬೇಕು. ಈಗ ಆಲ್ರೆಡಿ ತಾವು ನಮ್ಮ ಕಂಪ್ಲಿ ಕ್ಷೇತ್ರದಿಂದ ನಿಂತಿದ್ದೀರಿ. ಕಳೆದ ಸಲ ಚುನಾವಣೆಯಲ್ಲಿ 24,000 ಒಳಗೆ ಏನಾಗಿತ್ತು, ಈ ಸಲ ಆಲೆ ಜನ ಬದಲಾವಣೆ ಆಗಿ 8,000 ಮೆಜಾರಿಟಿ ಬಂದಿದ್ರು ಕಂಪ್ಲೀಟ್ ಆಗಿ ಅವರ ಸುಳ್ಳು ಗ್ಯಾರಂಟಿಗಳಿಗೆ ಮೋಸ ಹೋಗಿ ಅಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ಮುಂದಿನ ದಿನಮಾನದೊಳಗ ಕಂಪ್ಲಿ ಬಿಜೆಪಿಯ ಭದ್ರಕೋಟೆ ಆಗಿರ್ತದೆ. ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ತೊಂದರೆ ಇರಲಾರ್ದಂಗ ಮುಂದಿನ 5 ವರ್ಷ ಅವರು ರಾಜ್ಯಭಾರ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಏನು ವಾಲಂಟಿಯರ್ ಆಗಿ ಇಷ್ಟು ಜನ ಕಲಿತು ವಿಜಯೋತ್ಸವಕ್ಕೆ ಏನು ಬಂದಿದ್ದೀರಿ, ಮುಂದಿನ ದಿನಮಾನಗಳಲ್ಲಿ ಜೊತೆಗೆ ಯಾರು ನಮ್ಮಲ್ಲಿ ಇವತ್ತು MP ಸೋತಿರ್ಬೋದು, ಆದರೆ ಇವತ್ತು ರಾಮುಲ್ ಸರ್ ಅವರೇ ಫೋನ್ ಮಾಡಿ ಕಂಪ್ಲಿಯವರು ಬಹಳ ಕಷ್ಟ ಬಿದ್ದು ಶ್ರಮ ವಹಿಸಿ ಎಲ್ಲರೂ ದುಡಿದಿದ್ದೀರಿ, ನಿಮ್ಮಿಂದ ನಾವು ಇರ್ತೀವಿ, ಏನೇ ಕಷ್ಟ ಸುಖ ಬಂದರೂ ಜೊತೆಗೆ ಆ ಶ್ರೀರಾಮುಲು ಮತ್ತು ಸುರೇಶ್ ಬಾಬು ಅವರು
ನಮ್ಮ ಹಿಂದೆ ಬೆನ್ನೆಲುಬಾಗಿರ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ತಳಮಟ್ಟದಿಂದ ಮತ್ತೆ ಪಕ್ಷ ಕಟ್ಟಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗಳನ್ನ ಜೈಬೇರಿ ಬಾರ್ಸನ. ಮತ್ತೆ ಇದೊಂದ್ಸಲ ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು ಕಂಪ್ಲಿ ಮಂಡಲ ವತಿಯಿಂದ ಮೋದಿ ಅವರಿಗೆ ಕೈ ಮುಗಿದು ಎಲ್ಲರೂ ಒಂದು ಅವರ ಅಧಿಕಾರಕ್ಕೆ ಯಾವುದೇ